ಓಂ ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ದಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ. ಜಯತ್ವಂ ದೇವಿ ಚಾಮುಂಡೆ ಜಯ ಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಮಹಾಕಾಳಿ ನಮೋಸ್ತುತೆ. ಆತ್ಮೀಯ ವೀಕ್ಷಕರಿಗೆ ಕನ್ನಡ ಅಸ್ಟ್ರೋ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ವಿಶೇಷವಾಗಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಭದ್ರಕಾಳಿ, ಏನು ನೀವು ಕಾಳಿ ಕರಾಲ ವದನೆ ಶಿರೋಮಾಲ ವಿಭೂಷಣೆ ಅಂತ ಕರಿತೀರೋ ಅಂತಹ ಭದ್ರಕಾಳಿಯನ್ನು ಯಾವ ರೀತಿಯಲ್ಲಿ ನೀವು ಹೊಲಿಸ್ಕೋಬೋದು ಅಂತಕ್ಕಂಥದ್ದು ಹೇಳ್ತೀನಿ. ಒಂದು ಬ್ರಾಹ್ಮಣ ಸ್ತ್ರೀ ಮಲಗಿರ್ತಾಳೆ, ಅವಳು ತಲೆ ಹತ್ರ ಎದ್ದು ಸುಮ್ಮನೆ ಹಿಂಗೆ ಕಣ್ಣು ಬಿಡ್ತಾಳೆ. ಕಣ್ಣು ಬಿಟ್ಟಾಗ ಒಂದಿಷ್ಟು ದಪ್ಪ ಕಣ್ಣು, ಒಂದಿಷ್ಟು ಉದ್ದ ನಾಲಿಗೆ, ಸುಮಾರು ಒಂದು 4-5 ಅಡಿ, ಒಂದು 3-4 ಅಡಿ ಇರ್ಬೋದು ಅಷ್ಟು ದೊಡ್ಡ ನಾಲಿಗೆ, ದೊಡ್ಡ ಕಣ್ಣು, ಭಯಂಕರವಾಗಿರ್ತಕ್ಕಂಥ ರೂಪ, ಕಿರೀಟ, ಕೈಯಲ್ಲಿ ತ್ರಿಶೂಲ ಎಲ್ಲ ಹಿಡ್ಕೊಂಡು ನಿಂತಿದ್ದಾಳೆ ಭದ್ರಕಾಳಿ. ಒಂದೇ ಮಾತು ಹೇಳಬೇಕು, ನಿನಗೇನು ಬೇಕು ಅಂತ ಕೇಳ್ತಾಳೆ. ಆ ಸ್ತ್ರೀ ಹೇಳ್ತಾಳೆ, ಯಾವಾಗಲೂ ನಿನ್ನ ಆಶೀರ್ವಾದ ನನಗಿರಬೇಕಮ್ಮ, ನೀನು ಯಾವಾಗಲೂ ಅನುಗ್ರಹ ಮಾಡಬೇಕು ಅಂತ ಕೇಳ್ತಾಳೆ. ಆ್ಯಕ್ಚುಲಿ ಅವಳಿಗೆ ಇದ್ದಿದ್ದು ಗಂಡನದು ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ. ಆದರೆ ಅವಳು ನಾನು ಕೊಟ್ಟಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾಯಿದ್ಲು. ಆ ಸಾಧನೆ ಮಾಡಬೇಕಾದ್ರೆ ಸಡನ್ನಾಗಿ ಬರ್ತಾಳೆ ದೇವಿ. ಯಾರಿಗಾದ್ರೂ ಶಾಕ್ ಆಗಿಬಿಡುತ್ತೆ, ನನ್ನ ಯಜಮಾನನ್ನು ಸರಿ ಮಾಡಿಕೊಡಮ್ಮ, ನಮ್ಮ ಮನೆ ಸರಿ ಮಾಡಿಕೊಡು, ಇವೆಲ್ಲ ಕೇಳ್ತಾಳೆ. ಆದರೆ ಆ ಸ್ತ್ರೀ ಅದನ್ನು ಕೇಳಿದ್ಲು. ಇವತ್ತಿನ ತನಕನೂ ಅವಳಿಗೆ ಎಂಥ ಒಂದು ಎನರ್ಜಿ ಇದೆ ಅಂದರೆ, ಅವಳು ಏನಾದರೂ ಒಂದು ವಿಷಯನ ಹಿಂಗೆ ಅಂತ ಹೇಳ್ಬಿಟ್ರೆ ಅದು ಯಥಾವತ್ತಾಗಿ ಹಂಗೆ ಆಗುತ್ತೆ. ಅಂಥ ಅದ್ಭುತ ಶಕ್ತಿ ಇರ್ತಕ್ಕಂಥ ಸ್ತ್ರೀ. ಹೀಗೆ ಸಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ ಭದ್ರಕಾಳಿ ಸಾಧನೆ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೆಲವರು ಎದುರುಕೊಳ್ತಾರೆ, ಏನಪ್ಪ ಇದು ಭದ್ರಕಾಳಿ ಸಾಧನೆ, ನಮಗೆ ಏನಾಗ್ಬಿಡುತ್ತೋ ಏನೋ, ಅಷ್ಟು ತುಂಬ ಒಂದು ಕ್ರೂರವಾಗಿರ್ತಕ್ಕಂಥದ್ದು, ಭಯಂಕರವಾಗಿರ್ತಕ್ಕಂಥ ಸಾಧನೆ ಹೆಂಗೆ ಅಂತ ನೋಡಿ. ಭಯಂಕರ ಇರುವಂಥದ್ದು ರೂಪದಲ್ಲಿ ಭದ್ರಕಾಳಿದು ಯಾಕಿದೆ ಅಂದರೆ, ಅದು ಶತ್ರುಗಳಿಗೆ, ದುಷ್ಟ ಜನರಿಗೆ ಆ ರೂಪವನ್ನು ತೋರಿಸೋದು ಅವಳು. ಶಿಷ್ಟ ಜನರಿಗೆ, ನಮ್ಮಂಥ ಸಿದ್ಧಿ ಸಾಧಕರಿಗೆ, ಅವಳ ಭಕ್ತರಿಗೆ, ನಮ್ಮಂಥ ಭಕ್ತರಿಗೆ ಸೌಮ್ಯವಾಗಿ ಅದ್ಭುತವಾಗಿರ್ತಕ್ಕಂಥ ಕನ್ಯೆ, ಸುರಸುಂದರಿಯಾಗಿರ್ತಾಳೆ. ಅಂತಹ ಒಂದು ಕಾಳಿ, ಭದ್ರಕಾಳಿಯ ಸಾಧನೆಯನ್ನು ಮಾಡ್ಕೋಬೇಕಾದ್ರೆ ನೀವು ಕಮಲಾಕ್ಷಿ ಬೀಜದ ಮಣಿ ಅಥವಾ ಈ ಥರ ಕರಂಗಲಿ ಮಣಿ ಅಂತ ಹೇಳ್ತಾರೆ, ಇದನ್ನು ಕರಂಗಲಿ ಮರದಿಂದ ಮಾಡಿರ್ತಕ್ಕಂಥ ಮಣಿ ಅಥವಾ ಕಮಲಾಕ್ಷಿ ಬೀಜದ ಮಣಿ. ಕಮಲಾಕ್ಷಿ ಬೀಜನೇ ತುಂಬ ಒಳ್ಳೆಯದು. ಅದು ನಮ್ಮಂಥ ಸಿದ್ಧಿ ಸಾಧಕರಿಂದ ತಗೋಬೇಕು. ಅಥವಾ ನಮ್ಮಂತಹ ಅಂತ ಹೇಳಿದರೆ ಯಾರ ಹತ್ರ ಬೇಕಂದ್ರೆ ನೀವು ತೊಗೋಬೋದು, ಅದಲ್ಲ, ಸಿದ್ಧಿ ಮಾಡಿರ್ತಕ್ಕಂಥವ್ರ ಹತ್ರ ನೀವು ತೊಗೋಬೇಕು. ತಗೊಂಡು ಮಂಗಳವಾರದ ದಿವಸ ಸಾಯಂಕಾಲ 7 ಗಂಟೆಗೆ ಕರೆಕ್ಟಾಗಿ ಸಿದ್ಧಿಗೆ ಅಂತ ಹೇಳಿ ಕೂತ್ಕೋಬೇಕು. ಯಾರ ಹತ್ರನೂ ಮಾತಾಡಬಾರ್ದು. 3 ಅವರು ನಿಮಗೆ ಈ ಟೈಮ್ ಅಂತ ಹೇಳಿ ಎತ್ತಿಟ್ಬಿಟ್ಟು ನೀವು ಆ ಸಿದ್ಧಿಯನ್ನು ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು? ಪ್ರಶಾಂತವಾಗಿರಬೇಕು. ನಿಮ್ಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಅಂಥ ಜಾಗ, ಟೆರೆಸ್ ಮೇಲೋ ಅಥವಾ ಪಾರ್ಕಲ್ಲೋ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಆ ಸಿದ್ಧಿಯನ್ನು, ಜಪವನ್ನು ಮಾನಸಿಕ ರೀತಿಯಲ್ಲಿ ಹೇಳ್ಕೋಬೇಕು. ಮಾನಸಿಕ ರೂಪದಲ್ಲಿ ಆ ಒಂದು ಸಿದ್ಧಿ ಮಂತ್ರವನ್ನು ಹೇಳ್ತಾ ಕರೆಕ್ಟಾಗಿ 48 ದಿನ 108 ಸರಿ ಜಪವನ್ನು ಮಾಡ್ತಾ, ಭದ್ರಕಾಳಿಯ ಪೂಜೆಯನ್ನು ರಾತ್ರಿ ಸಮಯದಲ್ಲಿ ಮಾಡ್ತಾ ಆ ಒಂದು ಸಾಧನೆ ಸಿದ್ಧಿಯನ್ನು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಏನೇನು ಬೇಕೋ ಅನುಕೂಲ, ಅದೆಲ್ಲವೂ ಅನುಕೂಲ ಆಗುತ್ತೆ. ಯಾರೋ ಒಬ್ಬರು ಒಬ್ಬರು ಕ್ಲೈಂಟ್ಸು ಏನೋ ಯಾವುದೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವರಿಗೆ ನಾನು ಹೇಳ್ತೀನಿ, ಹೆಂಗಿರೋ ಭದ್ರಕಾಳಿ ಸಾಧನೆ ಮಾಡ್ತಾಯಿದ್ದೀರಾ, ಇವತ್ತು ಡಬಲ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ ಅಂತ. ಅವ್ರು ಏನೋ ಗುರುಗಳು ಹೇಳ್ತಾ ಇದ್ದಾರೆ, ಜಾಸ್ತಿ ಮಾಡ್ಕೊಂಡ್ರೆ ಪುಣ್ಯ ಬರ್ಬೋದೇನೋ ಅಂದ್ಬಿಟ್ಟು ಜಾಸ್ತಿ ಮಾಡ್ತಾರೆ. ಅವತ್ತಿನ ದಿವಸ ರಾತ್ರಿಯೇ ಭದ್ರಕಾಳಿ ಬರ್ತಾಳೆ ಅವಳ ಕನಸಲ್ಲಿ ಬಂದು, ನಿನ್ನ ಸಮಸ್ಯೆ ಈ ರೀತಿಯಲ್ಲಿ ಪರಿಹಾರ ಆಗುತ್ತೆ, ಈ ದಿಕ್ಕಲ್ಲಿ ಹೋಗು, ಇಂಥ ವ್ಯಕ್ತಿಯಿಂದ ಆಗುತ್ತೆ, ಅಂಥ ವ್ಯಕ್ತಿ ನಿನಗೆ ಬರ್ತಾನೆ ಅಂತ ಹೇಳಿಬಿಟ್ಟು ಅವನಿಗೆ ಸೂಚನೆ ಬರುತ್ತೆ. ಈ ರೀತಿಯಲ್ಲಿ ಬಹಳಷ್ಟು ಇದೆ. ಭದ್ರಕಾಳಿ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಿ. ಆ ಸಿದ್ಧಿ ಸಾಧನೆಯನ್ನು ಯಾರು ನಿಷ್ಠೆಯಿಂದ ಮಾಡ್ಕೋತಾರೋ ಅವ್ರಿಗಂತೂ ತುಂಬ ಅನುಕೂಲಗಳು, ತುಂಬ ಅಭಿವೃದ್ಧಿ, ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ.
ಇವತ್ತು ಭದ್ರಕಾಳಿಯ ಒಂದು ಸಾಧನೆ ಮಾಡಿ ನನಗೆ ಈ ಥರ ಆಗಿಲ್ಲ ಅಂತಕ್ಕಂಥವ್ರು ನಮ್ಮಲ್ಲಿ ಯಾರೂ ಇಲ್ಲ. ಎಲ್ಲರಿಗೂ ಕೂಡ ಅನುಕೂಲ ಆಗಿದೆ. ನಿಮ್ಗೆ ಇದಕ್ಕೆ ಕರಿಭೂತಾಳಿ ಎಂಬತಕ್ಕಂಥ ಒಂದು ಮೂಲಿಕೆ ಸಿಗುತ್ತೆ. ಒಂದು ಮರದ ಥರ ಇರುತ್ತೆ, ಫುಲ್ ಕಪ್ಪು ಮರ, ಅದು ಕರಿಭೂತಾಳಿ ಅಂದರೆ. ಅದನ್ನು ನಿಮಗೆ ಕೊಡ್ತಾರೆ, ಒರಿಜಿನಲ್ ತರಬೇಕು. ಸುಮ್ಮನೆ ಕಪ್ಪು ಪೇಂಟ್ ಹೊಡೆದ್ಬಿಟ್ಟು ಕರಿಭೂತಾಳಿ ತೊಗೊಳ್ಳಿ ಅಂತ ಕೊಟ್ಬಿಡ್ತಾರೆ. ಅಂಥದ್ದು ಇರಬಾರ್ದು. ಕರಿಭೂತಾಳಿ ಒರಿಜಿನಲ್ ತಂದು ಅದನ್ನು ತಂದು ಇಟ್ಕೋಬೇಕು. ರಕ್ತಚಂದನ ಅದನ್ನು ಕೂಡ ತುಂಡು ಬರುತ್ತೆ, ಮರದ ತುಂಡು. ಅದು ನಿಮಗೆ ಗೌರ್ಮೆಂಟ್ ಈ ಕಾವೇರಿ ಎಂಪೋರಿಯಂ ಆಗಲಿ ಆ ಥರ ಜಾಗಗಳಲ್ಲಿ ಹೋದಾಗ ನಿಮಗೆ ಅದು ಸೀಲ್ ಹಾಕಿ ಕೊಟ್ಬಿಡ್ತಾರೆ. ಅಂಥ ರಕ್ತಚಂದನ ಒಂದು ತಂದು ಇಟ್ಕೋಬೇಕು. ಇನ್ನು ಕೆಲವೆಲ್ಲ ಇದೆ, ಅದನ್ನು ತಂದು ಇಟ್ಕೊಂಡು ಭದ್ರಕಾಳಿಯ ಒಂದು ಸಾಧನೆಯನ್ನು ನೀವು ಶುರು ಮಾಡಬೇಕು. ನೀವು ಮಾಡ್ತಾ 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 ದೇವಿ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಮಾರ್ಗದಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಎಷ್ಟೋ ಜನಗಳಿಗೆ ಯಾರೋ ನಾಳೆ ಬೆಳಿಗ್ಗೆ ನಿನ್ನ ಹತ್ರ ಬರ್ತಾರೆ, ಅವರು ಬಹಳ ದುಷ್ಟರು, ನಿನ್ನ ಹತ್ರ ದುಡ್ಡು ತೊಗೊಂಡು ನಿಂಗೆ ಮೋಸ ಮಾಡ್ತಾರೆ ಅಂತ ರಾತ್ರಿಯೇ ದೇವಿ ಬಂದು ಕನ್ಸಲ್ಲಿ ಸೂಚನೆ ಮಾಡಿಬಿಟ್ಟಿರ್ತಾಳೆ. ಬೆಳಗ್ಗೆ ಕರೆಕ್ಟಾಗಿ ಆ ವ್ಯಕ್ತಿ ಬರ್ತಾನೆ, ಬಂದು ಕೇಳ್ತಾನೆ, ಕೊಡಲ್ಲ ಅಂದ ತಕ್ಷಣ 3ನೇ ದಿನಕ್ಕೆ ಅವನ ನಿಜವಾದ ಅವತಾರವನ್ನು ತೋರಿಸ್ತಾನೆ ಆ ವ್ಯಕ್ತಿ. ಆವಾಗ ಇವ್ರಿಗೆ ಗೊತ್ತಾಗುತ್ತೆ ಕೊಟ್ಟಿದ್ರೆ ಇನ್ನೆಷ್ಟು ಡೇಂಜರ್ ಆಗ್ತಿತ್ತು ಅಂತ. ಹೀಗೆ ಬಹಳಷ್ಟು ಮಿರಾಕಲ್ಗಳು ನಡೆದಿದೆ. ನಮ್ಮ ಈ ಒಂದು ಚಾನಲ್ನಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ನಡೆದಿರ್ತಕ್ಕಂಥ ವಿಚಾರವನ್ನೇ ಹೇಳಬೇಕು. ಮತ್ತು ಕೆಲವು ವಿಚಾರದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅವ್ರ ಹೆಸರುಗಳನ್ನ ನಾವು ಹೇಳೋಂಗಿರಲ್ಲ, ಅದೊಂದು ಸಮಸ್ಯೆ. ಆದರೆ ಆ ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆಯನ್ನು ಹೇಳಬೇಕಾದ್ರೆ ನಾವು ಧೈರ್ಯವಾಗಿ ಹೇಳ್ಬೋದು, ಇಂಥ ಸಮಸ್ಯೆಗಳಿಗೆ ಇಂಥ ಪರಿಹಾರಗಳಾಗಿದೆ, ಇಂತಿಂಥ ದೇವಿಯರಿಂದ ಆಗಿದೆ ಅಂತ. ಇದರಲ್ಲಿ ದುಡ್ಡು ಕಾಸು ತೊಗೊಳ್ಳೋವಂಥದ್ದು ಏನಿಲ್ಲ. ಭದ್ರಕಾಳಿಯ ಒಂದು ಸ್ವಯಂ ಶಕ್ತಿಯಿಂದ ಆ ದೇವಿನೇ ಮಾಡಿಕೊಡುವಂಥದ್ದು. ಅವಳ ಭಕ್ತರಾಗಿರ್ತಕ್ಕಂಥ ನಾವು ನಿಮಗೆಲ್ಲರಿಗೂ ಕೂಡ ಆಶೀರ್ವಾದ ರೂಪದಲ್ಲಿ ಆ ಸಿದ್ಧಿಯನ್ನು ಕೊಡ್ಬೋದು. ಸೊ ನಿಮಗೆಲ್ಲ ಈ ಒಂದು ಭದ್ರಕಾಳಿಯ ಸಿದ್ಧಿ ಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ಸಂಪರ್ಕ ಮಾಡಿ. ಅದಕ್ಕೆ ಏನೇನು ಐಟಮ್ ತೊಗೋಬೇಕು, ಮಂಗಳವಾರ ನಿಮ್ಗಾಗಲೇ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಆ ಸಮಯದಲ್ಲಿ ಶುರು ಮಾಡಿ ಕರೆಕ್ಟಾಗಿ ಯಾವ್ಯಾವ ರೀತಿಯಲ್ಲಿ ಮಾಡ್ಕೊಂಬರ್ಬೇಕು ಅಂತ ಹೇಳ್ತೀನಿ. ಪ್ರತಿ ದಿವಸವೂ ಆ ಕಾಳಿಗೆ ನೀವು ಹೊಲಿಸ್ಕೊಳ್ಳೋಕ್ಕೆ ಯಾವ ರೀತಿಯಲ್ಲಿ ಸುಲಭ ಮಾರ್ಗ ಅಂತ ಹೇಳ್ತೀನಿ, ಅದನ್ನು ಮಾಡಿ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಜೈ ಭದ್ರಕಾಳಿ, ಜೈ ಮಹಾಕಾಳಿ.